ಏನು ನೀವು ಭಾರತದ ರಾಷ್ಟ್ರ ಚಿಹ್ನೆ ನೋಡ್ರಿ, ಪ್ರಾಣಿ ಚಿಹ್ನ ಇಟ್ಕೊಂಡಾರ, ಚಿತ್ರ ಹಾಕ್ಯಾರ. ನೀವ್ ಎಷ್ಟೋ ಬ್ಯಾಂಕಿನ ಚಿತ್ರಗಳನ್ನ ನೋಡ್ರಿ, ನಾಯಿಗಿ ಚಿತ್ರ ಸಿಂಬಲ್ ಹಾಕೊಂಡಾರ, ಮನುಷ್ಯನ ಚಿತ್ರ ನಾಯಿದ್ ಹಾಕೊಂಡಾರ. ಅಷ್ಟು ವಿಶ್ವಾಸ ನಮಗಿಲ್ಲ. ಮನುಷ್ಯನ ಚಿತ್ರ ಹಾಕೊಂಡ್ ಯಾವ್ದಾರ ಬ್ಯಾಂಕ್ ಆಗಿ ಹಿಂಕ ಅದಾವ? ಮನುಷ್ಯನ ಚಿತ್ರ ಎಲ್ಲಿ ಇಲ್ಲ, ಬರೀ ಅಲ್ಲೇ. ಎಲ್ಲಿ ಮಹಿಳಾ ಮತ್ತು ಪುರುಷ ಗೊತ್ತಿಲ್ಲ ನಿಮಗ. ಅಷ್ಟೇ ನಿಮ್ ಚಿತ್ರ ನೀವು ಹೋಗ್ಬಿಡ್ಬೇಕು, ಅಷ್ಟಕ್ಕ ಯೋಗ್ಯ ನೀವು. ಪುರುಷ ಮತ್ತು ಮಹಿಳಾ ಅಲ್ಲೇ ನಿಮ್ ಚಿತ್ರ ನೀವು ನೋಡೋದು. ಏನ್ ಬದುಕ್ಯಾರಪ್ಪ ಜನ, ಎಷ್ಟು ಅದ್ಭುತವಾದ ಜಗತ್ತನ್ನ ಅವ್ರು ಕಟ್ಟಿದ್ರು, ನೋಡಿದ್ರು. ನಮ್ಮ ಜಗತ್ ಎಷ್ಟು ಸಣ್ಣದು. ನಮ್ಮ ಜಗತ್ ಇಷ್ಟ ಒಂದು 30-40 ಸೈಟ, ಅದ್ರಾಗ ಒಂದು ಸಾಲ ಮಾಡಿ ಕಟ್ಟಿದ ಮನಿ, ಅದ್ರಾಗ ಮುಂದೊಂದು ಟಿವಿ ರೂಮ್, ಆ ಟಿವಿ ಮೇಲೊಂದು ಅವ್ರದ್ದು ಫೋಟೋ, ಅವ್ರದ್ದು ಅವ್ರ ಮನ್ಯಾನವ್ರ ಫೋಟೋ, ಮತ್ತ ಅವ್ರ ಮನ್ಯಾಗ ಅವ ಹೆಗಲ ಮೇಲೆ ಕೈ ಹಾಕಿ ಫೋಟೋ ತೆಗೆಸ್ಕೊಂಡು ಕಳಿಸಿರ್ತಾನೆ ಅವ್ರ ಫ್ರೆಂಡ್ಸ್. ಹೆಂಗ್ ಹುಲಿ ಮೇಲೆ ಕೈ ಹಾಕಿ ನಿಂತೀನಿ ನೋಡೋಣ. ಫೋಟೋದಾಗ ಅಟ್ಟ ಹುಲಿ, ಆಮೇಲೆ ಉಳಿದ ಟೈಮ್ನಾಗ ಬರೀ ಇಲಿ. ಏನ ನಮ್ಮ ಜಗತ್ತ, ಏನ ನಮ್ಮ ಜಗತ್ತ. ನಮ್ಮದಿಷ್ಟೇ ಜಗತ್ತು, ಅವ್ರಿಗೆ ಎಷ್ಟು ದೊಡ್ಡ ಜಗತ್ತು. ಅವರು ಬದುಕಿದ ರೀತಿ ಭಾವನೆಗಳ ಹೆಂಗ, ನಾವು ಬದುಕಿದ ರೀತಿ ಭಾವನೆಗಳ. ಈ ದೇಶ ಅಪ್ರತಿಮ ಧೀಮಂತ ವ್ಯಕ್ತಿಗಳನ್ನು ಕಂಡಿತು ಈ ದೇಶ. ಒಬ್ಬ ಭಗತ್ ಸಿಂಗ್ ಅಂತ ಇದ್ದ. ಭಗತ್ ಸಿಂಗನಿಗೆ 22-23 ವರ್ಷಕ್ಕ ಗಲ್ಲಿಗೇರಿಸುವ ಪ್ರಸಂಗ ನಡೀತು. ಅವನಿಗೆ ಲಾಹೋರದೊಳಗ ಗಲ್ಲಿಗೇರಿಸ್ಲಿಕ್ಕ ಕರ್ಕೊಂಡು ಹೊಂಟಿದ್ರು ಭಗತ್ ಸಿಂಗನಿಗೆ. ಭಗತ್ ಸಿಂಗ್ ಗಲ್ಲಿಗೇರ್ಲಿಕ್ಕೆ ಹೋಗುವಾಗ ಅವ ನಗುತ್ತಿದ್ದ, ಆದ್ರೆ ಜೈಲರ್ ಇದ್ನಲ್ಲ ಅವನ ಮೈ ಬೇವಾಕತ್ತಿತ್ತು. ಅವ ಕೇಳ್ದ, ನೀ ಗಲ್ಲಿಗೇರಕ್ ಹೊಂಟಿಯಲ್ಲೋ, ಎಷ್ಟು ಖುಷಿಯಾಗಿದೆಯಲ್ಲ. ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್. ನೀನು ಬಹಳ ಪುಣ್ಯ ಮಾಡಿ, ಯಾಕಂದ್ರ ಭಾರತದ ಪೆಟ್ರಿಯಾಟ್ಸ್, ಭಾರತದ ದೇಶಭಕ್ತರು ಸಾವನ್ನ ಹೆಂಗ ಪ್ರೀತಿಯಿಂದ ಮಾತೃಭೂಮಿಗಾಗಿ ಅಪ್ಕೊಳ್ತಾರಂತ ಹೋಗುವ ದೃಶ್ಯ ನೋಡ್ಲಿಕ್ಕೆ ನಿನ್ನ ಕಣ್ಣು ಕಾಣ್ತೈತಲ್ಲ, ಅದಕ್ಕೆ ನೀ ಬಹಳ ಪುಣ್ಯ ಮಾಡಿ ಹೋಗಿ, ಇಂಥವ್ರು ಸಿಗ್ತಾರ ನಿನಗೆ. ಹೋಗಾಗ ಭಗತ್ ಸಿಂಗನ್ನ ಗಲ್ಲಿಗೇರ್ಸಕ್ ಕರ್ಕೊಂಡು ಹೊಂಟಾರ. ಭಗತ್ ಸಿಂಗನ ತಾಯಿ ವಿದ್ಯಾವತಿ ಬರ್ತಾಳ. ವಿದ್ಯಾವತಿ ಬಂದು ಮಗನ ನೋಡ್ತಾಳ. ತಾಯಿಗೆ ಕಣ್ಣಾಗ ನೀರು ನಿಲ್ಲೋದಿಲ್ಲ, ದಳ ದಳ ಕಣ್ಣೀರು ಸುರಿತಿರ್ತೈತಿ. ಯಾವ ತಾಯಿಗಾಗೋದಿಲ್ಲ ಹೇಳ್ರಿ? ಯಾವ ಸಂದರ್ಭದಲ್ಲಿ ಮಗ ಹಸೆಮಣಿಯನ್ನೇರಬೇಕಾಗಿತ್ತೋ ಆ ಸಂದರ್ಭದಲ್ಲಿ ದೇಶಕ್ಕಾಗಿ ಗಲ್ಲಿಗೆ ಎರಸಕತ್ರಲ್ಲ. ತಾಯಿ ಕಣ್ಣಾಗ ನೀರು ಬಂದು ನಿಂತಿದ್ಲು, ತಾಯಿ ಅಳ್ಕೊಂತ ನಿಂತಿದ್ಲು. ಮಗ ತಾಯಿ ಹತ್ರ ಬಂದು ಕಣ್ಣೀರು ಒರೆಸ್ತಾನ. ಯಾವಾಗಿದು? ಗಲ್ಲಿಗೆ ಹೋಗಾಗ ಕಣ್ಣೀರು ಒರೆಸಿ ತಾಯಿಗಂತಾನ, ಯಾವಾಗ ನಿನ್ನ ಕಣ್ಣಾಗ ನೀರ? ವಿದ್ಯಾವತಿಗಂತಾನೆ, ಯಾವ ನಿನ್ನ ಕಣ್ಣಾಗ ನೀರ? ಭಾರತದ ಯಾವ ಮಗನ ತಾಯಿ ಆದ್ರೂ ಅಳಲಿ, ಆದ್ರೆ ಭಗತ್ ಸಿಂಗನ ತಾಯಿ ವಿದ್ಯಾವತಿಯ ಕಣ್ಣಾಗ ನೀರ. ಅವಾಗ ವಿದ್ಯಾವತಿ ಅಂತಾಳ, ಮಗ ಭಗತ್ತ, ಇದು ದುಃಖದ ಕಣ್ಣೀರಲ್ಲೋ, ಇದು ನನ್ನ ಗರ್ಭದ ಮೇಲೆ ಸಿಟ್ಟಾಗಿ ನೋವಾಗಿ ಬಂದೈತೋ ದುಃಖ ನನಗ. ಯಾಕಂದ್ರೆ ನನ್ನ ಗರ್ಭಕ್ಕೆ ದೇವರು ಭಗತ್ ಸಿಂಗನಂತ ಒಬ್ಬನೇ ಮಗನಿಗೆ ಜನ್ಮ ಕೊಡುವ ಸಾಮರ್ಥ್ಯ ಕೊಟ್ಟ. ಅಕಸ್ಮಾತ್ ನನ್ನ ಗರ್ಭಕ್ಕೆ 10 ಮಂದಿ ಮಕ್ಕಳಿಗೆ ಜನ್ಮ ಕೊಡುವ ಸಾಮರ್ಥ್ಯ ದೇವರು ಕೊಟ್ಟಿದ್ರ ಆ 10 ಮಂದಿಗೆ ನಿನ್ನಂಗ ದೇಶ ಸೇವಾ ಮಾಡ್ಲಿಕ್ಕೆ ಕಳಿಸ್ತಿದ್ನೋ ನಾನು. ಇದು ವಿದ್ಯಾವತಿ. ಅವಾಗ ಭಗತ್ ಸಿಂಗ್ ಅಂತಾನ, ನಿನ್ನ ಅದ್ಭುತವಾದ ಈ ಮಾತು ಕೇಳಿದ್ರೆ ನನಗನಿಸ್ತೈತಲ್ಲ, ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳ, ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳ, ಅಂಥ ಭಾರತದ ಮನೆಗಳಲ್ಲೆಲ್ಲ ಭಗತ್ ಸಿಂಗನಂತ ಮಕ್ಕಳೇ ಹುಟ್ಟುತ್ತಾರ. ಇದು ಭಾರತೀಯರ ಪ್ರತಿಮ ಪ್ರೇಮ, ಇದು ಮಾತೃಭೂಮಿ. ಏನ ಮಗ, ಏನ ತಾಯಿ, ಎಂಥ ಅದ್ಭುತ ಬದುಕ ಕಟ್ಟದ್ರವರು. ದೇಶಕ್ಕಾಗಿ ಈ ಬದುಕನ್ನ ಅರ್ಪಿಸುವುದು, ಬದುಕು ಕೊಟ್ಟ ದೇವನಿಗಾಗಿ ಅರ್ಪಿಸುವುದು, ನಿಸರ್ಗಕ್ಕಾಗಿ ಅರ್ಪಿಸುವುದು, ಈ ನಿಸರ್ಗವೇ ದೇವನೆಂದು ತಿಳಿದು ಪೂಜಿಸುವುದು. ಇದು ದಿವ್ಯಾರಾಧನೆ, ಇದು ವೈಶ್ವಿಕ ಆರಾಧನೆ. ಇದು
ಹೀಗೆ ದೇವನ ಆರಾಧನೆ ಮಾಡಬೇಕಲ್ಲ. ನಾವು ನಾವು ಪೂಜಿಸುವುದಲ್ಲ, ನಾವು ಬರೀ ಕೇಳೋರಾದೀವಷ್ಟೇ. ನಾವು ನಮ್ಮ ಪೂಜೆಯ ಬೇರೆ. ನಾವು ದೇವನ ಹತ್ತಿರ ಕೇಳುವ ಭಿಕ್ಷುಕರಾದವೇ ಹೊರತು ದೇವನನ್ನು ಆರಾಧಿಸುವ ಅವನ ಕಲ್ಪನೆಯ ಪರಿ ನಮಗೆ ಬರಲಿಲ್ಲ ಅಷ್ಟೆ. ನಮ್ಗಿಂತ ಭಿಕ್ಷುಕರು ಬಹಳ ಚಲೋ ಇರ್ತಾರ, ಅವ್ರು ಇನ್ನೂ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರ. ಒಬ್ಬ ಅಕ್ಕಲ್ಕೋಟಿ ಬಸ್ ಸ್ಟ್ಯಾಂಡ್ನಾಗ ಕಣ್ಣಂತ ಒಬ್ಬ ಭಿಕ್ಷುಕ, ಅವನಿಗೊಬ್ಬ ಮನುಷ್ಯ ಕೇಳಿದಂತಲ್ಲೋ, ಈ ನೀನು ಖಾಯಮಲ್ಲಿ ಸೊಲ್ಲಾಪುರ ಬಸ್ ಸ್ಟ್ಯಾಂಡ್ನಾಗ ಇರ್ತಿದ್ದಿ, ಈಗ ಯಾಕ 1 ತಿಂಗಳಿಂದ ಅಕ್ಕಲ್ಕೋಟೆ ಈ ಬಸ್ ಸ್ಟ್ಯಾಂಡ್ನಾಗ ಕಾಣಕತ್ತೆ? ಇಲ್ಲ, ನನ್ನ ಮಗಳಿಗೆ ಮದುವೆ ಆದ್ಮೇಲೆ ನಮ್ಮ ಮಳೆಯಾಗ ವರದಕ್ಷಿಣೆ ಕೊಟ್ಟಿನ್ರಿ ಸೊಲ್ಲಾಪುರ ಬಸ್ ಸ್ಟ್ಯಾಂಡ್ ಅಂತ. ನಾವು ಬರೀ ಭಿಕ್ಷೆ ಬೇಡದ್ವಿ. ಒಬ್ಬ ಗುಡಿ ಮುಂದೆ ಕುಂತು ಭಿಕ್ಷಾ ಕೇಳ್ತಿದ್ದಂತ 10 ರೂಪಾಯಿ ಕೊಡ್ರಿ ಅಂದ್ ನಾವು. ಅವ್ರಂದ್ರು ಅಲ್ಲೋ ಭಿಕ್ಷುಕಾಗಿ ನಾವು ಕೊಟ್ಟಷ್ಟು ತಗೋಬೇಕು, 10 ರೂಪಾಯಿ ಯಾಕೆ ಡಿಮ್ಯಾಂಡ್ ಮಾಡುತ್ತೆ? ಇಲ್ಲ 10 ರೂಪಾಯಿ ಕೊಡ್ರಿ. ಎದಕ್ಕೆ? ಇಲ್ಲ, ನಾವು ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕಾಗಿದ್ರೆ. ಅಲ್ಲ, ಭಿಕ್ಷುಕಾಗಿ ಮೊಬೈಲ್ ರೀಚಾರ್ಜ್ ಮಾಡಿಸ್ತೀಯ? ಇಲ್ರಿ, ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕು. ಐ ಹ್ಯಾವ್ ಫಾಲನ್ ಇನ್ ಎ ಲವ್. ನಾನೊಂದು ಹುಡುಗಿಯನ್ನು ಪ್ರೇಮ ಮಾಡೀನಿ ಅಂತ. ಅಲ್ಲ, ಭಿಕ್ಷುಕಾಗಿ ಒಂದು ಹುಡುಗಿಯನ್ನು ಪ್ರೇಮ ಮಾಡಿಯೇ ಅಂದ್ರ ಅವ್ರು. ಇಲ್ರಿ, ನಾ ಭಿಕ್ಷುಕಾಗಿ ಹುಡುಗಿಯನ್ನು ಪ್ರೇಮ ಮಾಡಿಲ್ಲ, ಹುಡುಗಿಗೆ ಪ್ರೇಮ ಮಾಡಿದ ಮೇಲೆ ಭಿಕ್ಷುಕಾಗಿ ನಾನು ಆಕಿಗೆ ಪ್ರೀತಿಸಿದ ಮೇಲೆ ಭಿಕ್ಷುಕಾಗಿನಿ. ಮತ್ತ ಅವ್ರು ನನಗ್ ಭಿಕ್ಷೆ ಬೇಡುವಂಗ ಮಾಡ್ಯಾರ, ಅವರೇ ಮಾಡಿದ್ದಿದ್ದು, ಅವ್ರ ಕೃಪಾದಿಂದ ಆಗಿದ್ದಿದ್ದು. ನಮಗ ಬರೀ ಅದನ್ನ ದಿಲ್ ಕೊಡ್ತೀವಿ ಅಂತ ಹೇಳಿ ಬರೇ ಬಿಲ್ಲ ಕೊಡಿಸಿದ್ರ ಹೊರತು ಏನು ಭಿಕ್ಷೆ ಬೇಡ್ಸಕ್ ಹಚ್ಚಿದ್ರ ನಮಗ. ಏನು ದೇವ್ರ ಹತ್ರ ಹೋದ್ರು, ಗುಡಿ ಮುಂದೆ ಕೇಳಿ, ಹನುಮನ್ ದೇವ್ರ ಗುಡಿಗೆ ಹೋಗಿ ಅವ ನಾಗಪ್ಪನ ಕಟ್ಟೆ ಅಂತ ಇರ್ತಾವ, ಗೊತ್ತದಲ್ಲಿ ನಿಮ್ ಕಡೆ ಹಾಲು ಎರಿತಾರಲ್ಲ, ನಾಗಪ್ಪನ ಕಟ್ಟಿರೋದಿಲ್ಲ. ಅವ ನಾಗಪ್ಪ ಕೇಳದ್ನಂತ ಹನುಮಂತಿಗೆ, ಏನ್ ನಡ್ಕೊಂತಾರೋ ನಿನಗ ಮಂದಿ? ಏನ್ ನನಗ್ 1 ವರ್ಷಕ್ಕೊಮ್ಮೆ ಬರ್ತಾರ ನೋಡಪ್ಪ, ಅದು ಬಂದ್ರಂದ್ರ ತಲಿ ಮೇಲೆ ಹಾರಿ ಯಾರದು ಹೋದ್ರಂದ್ರ ನಮ್ಮ ಕಡೆ ಹೊಳ್ಳಿ ಸಹಿತ ನೋಡುದಿಲ್ಲ. ನಿನ್ನ ಮಗ್ಲ ಕುಂತಿರ್ತೀನಿ ನಾನು. ನಿನಗೇನು ಶನಿವಾರ ಬರೋರು ಯಾರು, ಮತ್ ತಿಳಿದಾಗ ಬರೋರು ಯಾರು, ಬೇಕಂದಾಗ ಬರೋರು ಯಾರು? ಏನು ನಿಂದು ಏನ್ ಜನ ಬರ್ತಾರ ನಿನ್ ಗುಡಿ ಹತ್ರ? ಅವಾಗ ಮಾರುತಿ ಅಂದ, ಅವ್ರೇನ್ ನನ್ನ ಸಲುವಾಗಿ ಬಂದವ್ರಲ್ಲ, ತಮ್ಮ ಸಲುವಾಗಿ ಬಂದವ್ರು. ಅಲ್ಲ, ತಮ್ಮ ಸಲುವಾಗಿ ಅಂದ್ರ ಏನು? ಇಲ್ಲ, ಅವ್ರ ಕೈಯಾಗ ಒಂದು ಲಿಸ್ಟ್ ಹಿಡ್ಕೊಂಡು ಬಂದಿರ್ತಾರ. ಅವ್ರು ಆ ಲಿಸ್ಟಿನ ಸಲುವಾಗಿ ಬಂದ ಮಂದಿ, ಅದ ನನ್ನ ಮೇಲೆ ಪ್ರೀತಿ ಇದ್ದು ಬಂದವ್ರಲ್ಲ. ಅವ ನಾಗಪ್ಪ ಕೇಳ್ದಲ್ಲ, ಲಿಸ್ಟ್ನಾಗ ಏನಾರ ಬರ್ಕೊಂಡು ಬಂದಿರ್ತಾರ. ಅವ್ ಏನ್ ಬರ್ಕೊಂಡ್ ಬಂದಿರ್ತಾವ, ಏನು ಖಾಯಂ ಹಂಗ ಬರ್ಕೊಂಡ್ ಬಂದಿರ್ತಾವ. ಅದಕ್ಕ ಅವ್ರ ಕಡೆ ನೋಡಲ್ಲ, ಅದಕ್ಕ ಮುಖ ಈ ಕಡೆ ತಿರುಗಿಸ್ಕೊಂಡು ಕುಂತೀನಿ ನಾನು. ನೀವ್ ಹೋದಾಗ ಒಬ್ಬನರ ಹನುಮಂತ ನಿಮ್ ಕಡೆ ತಿರುಗಿ ನೋಡೇನು? ಅವನಿಗೆ ಗೊತ್ತಿದ್ರ ಲಿಸ್ಟ್ ಬರೇ ಖಾಯಂ ಹೆಂಗ ಇರ್ತಿತ್ತಂತ. ಅವ ಈ ಕಡೆ, ನೀವು ಸುಮ್ಮನೆ ಹೋಗೋದು, ಎಣ್ಣೆ ಹಾಕೋದು ಬರೋದು, ಎಣ್ಣೆ ಹಾಕೋದು ಬರೋದು. ಅವನಿಗೆ ಗೊತ್ತೈತಿ ಇವು ಭಿಕ್ಷುಕರದಾವ ಅಂತ. ಹೇಗೆ ದೇವನ ದಿವ್ಯ ಆರಾಧನೆಯನ್ನ ಮಾಡುವುದು ಹೇಳಿ? ದೇವನನ್ನ ಬರೇ ಬೇಡುವುದಲ್ಲ. ಗುಡಿಗೆ ಎದಕ್ ಹೋಗಬೇಕಂದ್ರ ದೇವನನ್ನ ಬೇಡುವುದಕ್ಕಾಗಿ ಅಲ್ಲ. ದೇವನೇ, ಎಷ್ಟೋ ಮಂದಿ ಕಣ್ಣಿಲ್ಲದ ಜನ, ಕಾಲಿಲ್ಲದ ಜನ, ಅನ್ನವಿಲ್ಲದೆ ರಸ್ತೆಯಲ್ಲಿ ರೋಗಿಗಳು, ತಂದೆಗಳಿಲ್ಲ, ತಾಯಿಗಳಿಲ್ಲ, ಅವರ ಮಧ್ಯದೊಳಗೆ ನನಗೊಂದು ಸುಂದರವಾದ ಜೀವನ ಕೊಟ್ಟಿಯಲ್ಲಪ್ಪ, ಇದು ಕೊಟ್ಟಿದ್ದಕ್ಕೆ ನಿನಗೊಂದು ಧನ್ಯವಾದ ಹೇಳಾಕ ಬರಬೇಕೆ ಹೊರತು ಕೇಳಾಕ. ಇದು ಆರಾಧನೆ. ಹೀಗೆ ದೇವನನ್ನ ಆರಾಧಿಸಿದರು, ಅನುಭವಿಸಿದರು, ಅವರೆಲ್ಲ ದಿವ್ಯತೆಯನ್ನ ಕಂಡ್ರು ಈ ಜಗತ್ತಿನೊಳಗೆ. ಏನು ಬಸವಣ್ಣ, ನಾವು ಕೇವಲ ದೇವನನ್ನ ಗರ್ಭಗುಡಿಯಲ್ಲಿ ಬಂಧಿಸಿ ಇಟ್ಟಿವಷ್ಟೇ. ದೇವನು ಗರ್ಭಗುಡಿಗೆ ಅಷ್ಟೇ ಬಂಧಿಸಲಿಕ್ಕೆ ಸಾಧ್ಯತೆ ಏನು? ಶರಣರು ನೋಡಿದ ದೃಷ್ಟಿಕೋನ ಎಷ್ಟು ಅದ್ಭುತ. ಜಗದಗಲ ಮುಗಿಲಗಲವಾಗಿ ದೇವನನ್ನ ನೋಡಿದರು. ಅಕ್ಕ ಚೆನ್ನ ಮಲ್ಲಿಕಾರ್ಜುನ ದೇವ, ವಿಶ್ವಭರಿತನಾಗಿ ನನಗೆ ಮುಖದೋರ, ಪ್ರತಿಯೊಂದರಲ್ಲಿ ನಿನ್ನ ದಿವ್ಯತೆಯ ಅನುಭೂತಿ ನನಗೆ ದೇವನೇ ಅಂತ ಅಕ್ಕ ಅಂತಾಳ. ಕವಿ ರವೀಂದ್ರರು ಸಹಿತ ಎಷ್ಟು ಅದ್ಭುತವಾಗಿ ದೇವನನ್ನ ಕಂಡ್ರಲ್ಲ. ಕವಿ ರವೀಂದ್ರ ಅಂತಾನ, ಕೇವಲ ದೇವನನ್ನ ಆ 4 ಗೋಡೆ ಗರ್ಭಗುಡಿಯ ಮಧ್ಯದಲ್ಲಿ ದೇವನನ್ನ ಬಂಧಿಸಿದರು ಮನುಷ್ಯನೇ. ಗೋ ನಾಟ್ ಟು ದಿ ಟೆಂಪಲ್ ಟು ಪುಟ್ ಫ್ಲವರ್ಸ್ ಅಪಾನ್ ದಿ ಫೀಟ್ ಆಫ್ ದಿ ಗಾಡ್. ಫಸ್ಟ್ ಫಿಲ್ ಯುವರ್ ಓನ್ ಹೌಸ್ ವಿತ್ ದಿ ಫ್ರಾಗ್ರೆನ್ಸ್ ಆಫ್ ಲವ್ ಅಂಡ್ ಕೈಂಡ್ನೆಸ್. Go not to the temple to light candles before the altar of God. First remove the darkness of sin, pride and ego from your heart. Go not to the temple to pray on with bended knees. First bend down to lift the downtrodden.
ಏನ ಮಾತುಗಳು, ಕವಿ ರವೀಂದ್ರನ ಮಾತುಗಳು ನೋಡಿ. ಅವನಂತಾನೆ ದೇವನ ಗುಡಿಗೆ ಹೋಗುವುದೆದಕ್ಕ ಮನುಷ್ಯನೇ? ಜಗದಗಲ ಮುಗಿಲಗಲವಾದ ದೇವನನ್ನ, ವಿಶ್ವಭರಿತವಾಗಿರುವ ದೇವನನ್ನ ಒಂದು ಗರ್ಭಗುಡಿಯಲ್ಲಿಟ್ಟು ನೋಡುವುದಲ್ಲ, ಅವನನ್ನು ವೈಶ್ವಿಕವಾಗಿ ನೋಡು. ವಿಶ್ವಾತೀತ ಸತ್ಯವನ್ನ ವಿಶ್ವದ ಅಣು ರೇಣು ತೃಣಕಾಷ್ಟಗಳಲ್ಲಿ ಅದನ್ನ ಅನುಭವಿಸು ಮನುಷ್ಯನೇ. ನೀನು ಸುಮ್ಮನ ದೇವರ ಗುಡಿಗೆ ಹೋಗಿ ಒಂದೆರಡು ಬಾಡುವ ಹೂವ ಇಟ್ಟು ಪೂಜಿಸಿದರೆ ಋಣಮುಕ್ತನಾಗ್ತಿ ಅಂತ ತಿಳ್ಕೊಂಡು ನೀನು? ದೇವನಿಗೆ ಏನು ಮೀಸಲು ಮಾಡ್ಲಿಕ್ಕೆ ಸಾಧ್ಯ ಐತಿ ಹೇಳಿ? ನೀನು ಹೂವ ಮೀಸಲು ಮಾಡುತ್ತೇನು ದೇವನಿಗೆ? ನೀನು ಮಾಡುವ ಹೂವ ಅದು ದುಂಬಿಯ ಎಂಜಲ್ ಐತು. ಏನು ನೀರು ಮೀಸಲು ಮಾಡ್ಲಿಕ್ಕೆ ಸಾಧ್ಯ ಐತೇನು? ಅದು ಮೀನಿನ ಎಂಜಲಾಗೈತೆ ಮನುಷ್ಯನೇ. ಏನು ಹಾಲಿನ ಅಭಿಷೇಕ ಮಾಡಿ ಪೂಜಾ ಮಾಡ್ತೀಯೇನು? ಅದು ಕರುವಿನ ಎಂಜಲಾಗೈತೆ ಮನುಷ್ಯ. ದೇವನನ್ನ ನೀನು ಏನು ಮೀಸಲು ಮಾಡಬೇಕಂದ್ರೆ ಬಾಡುವ ಹೂವ ಒಯ್ದು ದೇವನಿಗೆ ಅರ್ಪಿಸುವುದಲ್ಲ, ಬಾಡದ ಹೂವ ನಿನ್ನ ಹೃದಯ ಪುಷ್ಪವೇ ಅವನ ಪಾದಕ್ಕೆ ಅರ್ಪಿಸಬೇಕು. ಅದು ಪೂಜೆ. ಅದು